Hello, good evening, friends. Welcome to my channel, Astro Kannadiga. ಸಾರಿ ನೋಡಿ, ಈ ಒಂದು ಕೈಯಲ್ಲಿ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ನೋಡಿ, ಏನಪ್ಪ ವಿಶೇಷ ಅಂದರೆ, ನೋಡಿ ಯಾರಿಗೆ ಒಂದು ಭಾಗ್ಯರೇಖೆ ಚಂದ್ರ ಪರ್ವದಿಂದ ಶುರುವಾಗಿ ನೇರವಾಗಿ ಶನಿ ಪರ್ವತದ ಕಡೆ ಹೋಗಿರುತ್ತೆ, ಅವರು ಲೈಫಲ್ಲಿ ತುಂಬ ಅಂದರೆ ತುಂಬ ಉತ್ತಮವಾದಂಥ ಗ್ರೋತನ್ನು ಕಾಣ್ತಾರೆ ಅಂತ ನಾನು ಬಹಳಷ್ಟು ವರ್ಷಗಳಿಂದಲೂ ಹೇಳ್ತಾ ಇದ್ದೀನಿ. ಈಗಲೂ ಹೇಳ್ತಾ ಇದ್ದೀನಿ, ಮುಂದಕ್ಕೂ ಹೇಳ್ತೀನಿ ಸಹ. ಹಾಗಾದರೆ ಇವ್ರು ಕೇಳ್ತಿದ್ದಾರೆ, ಎಲ್ಲಿ ಸರ್ ನನಗಿನ್ನು ಗ್ರೋತ್ ಆಗಿಲ್ವಲ್ಲ, ಇನ್ನು ನಾನು ಜಾಬ್ಗೆ ತುಂಬ ಒದ್ದಾಡ್ತಾ ಇದ್ದೀನಿ, ಏನು ಮಾಡೋದು ಅಂತ ಕೇಳ್ತಿದ್ದಾರೆ. ಹಾಗಾಗಿ ಏನು ತೊಂದರೆ, ಯಾಕೆ ಇವ್ರಿಗಿನ್ನೂ ಜಾಬ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ನೋಡೋಣ ಬನ್ನಿ. ಸ್ಪೆಷಲಿ ಈ ಒಂದು ಭಾಗ್ಯರೇಖೆ ಒಬ್ಬ ವ್ಯಕ್ತಿಗೆ ಜಾಬನ್ನು ತಂದುಕೊಡುತ್ತೆ ಅಥವಾ ಜಾಬ್ ಬಗ್ಗೆ ತುಂಬ ಕ್ಲಾರಿಟಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಚಂದ್ರ ಪರ್ವದಿಂದ ಶುರುವಾಗಿ ಸ್ಟ್ರೈಟಾಗಿ ಹೋಗ್ತಾ ಇರೋದ್ರಿಂದ ಇವರ ಒಂದು ಜಾಬು ಪಬ್ಲಿಕ್ ಜೊತೆ ಅಂದರೆ ಜನರ ಜೊತೆ ಕೆಲಸ ಮಾಡುವಂಥ ಜಾಬ್ ಆಗಿರುತ್ತೆ. ಅಂದರೆ ಇವ್ರು ಮಾಡುವಂಥ ಜಾಬು ಪ್ರತಿನಿತ್ಯ ಇವ್ರಿಗೆ ಬೇರೆಯವರ ಸಹಾಯ ಅಗತ್ಯತೆ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಇವರು ಬಿಸ್ನೆಸ್ ಮಾಡ್ಬೋದು ಅಥವಾ ಇವರು ಪಬ್ಲಿಕ್ ಸರ್ವಿಸಲ್ಲಿ ಅಂದರೆ ಪಬ್ಲಿಕ್ ಸರ್ವಿಸಲ್ಲೂ ಸಹ ಇವರು ಇರ್ಬೋದು. ಅಂದರೆ ಪ್ರತಿನಿತ್ಯ ಜನರ ಒಡನಾಟ ಇರುವಂಥ ಕೆಲಸ ಇವರು ಮಾಡಿದ್ರೆ ತುಂಬ ಮೇಲೆ ಬರ್ತಾರೆ ಅಂತ ಹೇಳ್ಬೋದು. ಇವ್ರಿಗೆ ಗೌರ್ಮೆಂಟ್ ಜಾಬ್ ಆಗುತ್ತಾ ಸರ್, ದಯವಿಟ್ಟು ಹೇಳಿ, ನಾನು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ತುಂಬ ಆಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಇವ್ರಿಗೆ ಗೌರ್ಮೆಂಟ್ ಜಾಬ್ ಆಗುತ್ತೆ ಅಂತಲೂ ನಾನು ಹೇಳಿದ್ದೀನಿ. ನೋಡಿ, ಸೂರ್ಯರಿಗೆ ತುಂಬ ಸೊಗಸಾಗಿದೆ. ಆದರೆ ಇನ್ನೂ ಗೌರ್ಮೆಂಟ್ ಜಾಬ್ ಆಗಿಲ್ಲ ಸರ್, ನಿಯರ್ಲಿ ಒಂದು 36 ಏಜ್ ಆಗ್ತಾ ಬಂತು, ತುಂಬ ವಯಸ್ಸಾಯಿತು ಸರ್, ಏನು ಮಾಡೋದು ಅಂತ ಕೇಳ್ತಾಯಿದ್ದಾರೆ. ನೋಡಿ, ಯಾರಿಗೆ ಶನಿ ಸ್ವಲ್ಪ ವೀಕ್ ಇರ್ತಾನೆ ಅವ್ರಿಗೆ 36 ವರ್ಷ ಕಳೆಯೋವರೆಗೂ ಜಾಬು ಅಷ್ಟು ಬೇಗ ಸಿಗೋದಿಲ್ಲ. ಸೊ ಹಾಗಾಗಿ ಅವರು ತುಂಬ ನಿರಾಶೆಯಾಗಿ ಜೀವನದಲ್ಲಿ ವ್ಯಥೆ ಪಡುವಂಥ ಅಗತ್ಯ ಇಲ್ಲ, ಇವ್ರ ಲೈಫಲ್ಲಿ ಜಾಬು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಬಂದು ನೋಡಿ, ಹೃದಯ ರೇಖೆ ಗುರು ಪರ್ವತದ ತುಂಬ ಆದರ್ಶವಾದಿಯಾಗಿದ್ದು, ಯಾವುದೋ ಒಂದು ಆದರ್ಶಪ್ರಾಯವಾದಂಥ ಒಂದು ವಿಚಾರವೇ ಬೇಕು ಅಂತ ತುಂಬ ಒದ್ದಾಡ್ತಾ ಇರ್ತಾರೆ. ಅದು ಸಿಗಲಿಲ್ಲ ಅಂದರೆ ಕೆಲಸನೇ ಬೇಡ ಅನ್ನುವಂಥ ಸ್ಥಿತಿ ಬರ್ತಾರೆ. ಇವರು ಯಾವುದೋ ಒಂದು ಕೆಲಸವನ್ನು ಮಾಡುವಂಥ ಒಂದು ಮನೋಭಾವ ಇರೋದಿಲ್ಲ. ಇವರು ಐಡಿಯಲಿಸ್ಟಿಕ್ ಅಂದರೆ ಮಾದರಿಯಾದಂಥ ಕೆಲಸವನ್ನೇ ಮಾಡಬೇಕು ಅಂತ ಒದ್ದಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಇನ್ನು ನೋಡಿ, ಹೆಡ್ಲೈನ್ ಬಂದು ಜೀವನ ರೇಖೆಯ ಆಲ್ಮೋಸ್ಟ್ ಒಂದು ಕಾಲು ಭಾಗದಿಂದ ಬರ್ತಾ ಇದೆ. ಸೊ ಇದರ ಅರ್ಥ ಇವರು ಅರ್ಲಿ ಏಜಲ್ಲಿ ತುಂಬ ಒಂದು ಪ್ರಾಮಿನೆಂಟ್ ಆದಂಥ ಒಂದು ಮೈಂಡ್ ಸೆಟ್ ಇರಲಿಲ್ಲ. ಮನೆಯವರು ಹೇಗೆ ಹೇಳಿದ್ರೆ ಆ ಥರ ಅವ್ರು ಫಾಲೋ ಮಾಡ್ತಿದ್ರು ಅಂತ ಹೇಳ್ಬೋದು. ಮತ್ತು ಜೀವನ ರೇಖೆ ಬಹಳ ಸೊಗಸಾಗಿದೆ. ಅಡ್ಡ ರಾಹು ರೇಖೆಗಳು ತುಂಬ ಒಂದು 35-36ರವರೆಗೆ ಅಡ್ಡ ಇರೋದನ್ನು ಕಾಣಿಸುತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತವೆ, ಅವುಗಳನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳ್ಬೋದು. ಮತ್ತು ಯಾರಿಗೆ ನೋಡಿ, ಈ ಒಂದು ಬೆರಳುಗಳು ಒಂದು ಕೋನಿಕ್ ಶೇಪ್ ಅಂದರೆ ಬಿಗಿನಿಂಗಲ್ಲಿ ದಪ್ಪ ಹೋಗ್ತಾ ಹೋಗ್ತಾ ಸಣ್ಣ ಯಾರಿಗಿರುತ್ತೆ, ಇವರು ತುಂಬ ಬರವಣಿಗೆಯಲ್ಲಿ ಬಹಳ ಚೆನ್ನಾಗಿರ್ತಾರೆ. ಬರವಣಿಗೆಯವರ ಒಂದು ಜಾಬ್ ಆಗಿ ಸಹ ಮಾಡ್ಕೋಬೋದು. ಇವರು ತುಂಬ ಒಂದು ಭಾವಜೀವಿಗಳಾಗಿದ್ದು ಬರವಣಿಗೆಯಿಂದ ತುಂಬ ಜನರನ್ನ ಆಕರ್ಷಣೆ ಮಾಡುವಷ್ಟು ಸಾಮರ್ಥ್ಯ ಇದೆ. ಹಾಗಾಗಿ ಇದನ್ನು ಈ ಒಂದು ಅಡ್ವಾಂಟೇಜ್ ಆಗಿ ಬಳಸ್ಕೊಂಡು ಭಾಳಷ್ಟು ವಿಚಾರಗಳನ್ನು ಇವರು ಅಚೀವ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇವರಿಗೆ ಜಾಬ್ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಇನ್ನು ಈಗ 36 ವರ್ಷ ಅಂತ ಹೇಳ್ತಾ ಇದ್ದಾರೆ, ಇನ್ನೇನು ಸಿಗುತ್ತೆ, ತೊಂದರೆ ತಗೋಬೇಡಿ. ಸೊ ತುಂಬ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ವಿಚಾರಗಳು ತುಂಬ ಸೊಗಸಾಗಿ ನೋಡಿ, ಇಲ್ಲಿ ನೋಡಿ, ಈ ಒಂದು ಡೈಮಂಡ್ ಶೇಪ್ ಇರೋದನ್ನು ಕಾಣಿಸುತ್ತೆ. ಇದು ತುಂಬ ಉತ್ತಮವಾದಂಥ ಒಂದು ಸೈನು. ಈ ಥರ ಅತ್ಯುತ್ತಮವಾದಂಥ ಸೈನ್ ಇಟ್ಕೊಂಡು ತುಂಬ ಆತಂಕ ಪಡೋ ಅಗತ್ಯ ಏನು ಇಲ್ಲ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಭಾಗ್ಯರೇಖೆ ಆ್ಯಕ್ಚುಲಿ ಶನಿ ಪರ್ವತವನ್ನು ಯಾವ್ದು ರೀಚ್ ಆಗಿರುತ್ತೆ ಅದು ಭಾಗ್ಯರೇಖೆ ಅಂತ ಕರಿತೀವಿ. ನೋಡಿ, ಈ ಒಂದು ಎಷ್ಟು ಸೂರ್ಯ ರೇಖೆಯನ್ನು ಸೂರ್ಯ ಪರ್ವವನ್ನು ಸೇರಿದೆ ಅಂತ ಹೇಳ್ಬೋದು. ಹಾಗಾಗಿ ಶನಿ ರೇಖೆ ಎಲ್ಲಿದೆ, ಒಂದು ಭಾಗ್ಯರೇಖೆ ನೋಡಿ, ನಿಜವಾದಂಥ ಭಾಗ್ಯರೇಖೆ ಇಲ್ಲಿಂದ ಶುರುವಾಗಿರೋದನ್ನು ಕಾಣಿಸುತ್ತೆ. ಸರಿಸುಮಾರು ಒಂದು 38, 39, 40ರ ಆಸುಪಾಸಲ್ಲಿ ಇದು ಶುರುವಾಗಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ನೋಡಿ, ಅಲ್ಲಿವರೆಗೂ ಜಾಬ್ಗೆ ಸ್ವಲ್ಪ ಸ್ಟ್ರಗಲನ್ನು ಕಾಣ್ತಾ ಇದೆ. ಇಲ್ಲಿ 35 ವರ್ಷ ಅಂತ ಹೇಳ್ಬೋದು ಇದನ್ನು. ಇಲ್ಲಿ 36, 37, 38 ವರ್ಷದ ಆಸುಪಾಸಲ್ಲಿ ಇವರಿಗೆ ಜಾಬ್ ಆಗುತ್ತೆ.
ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ತುಂಬ ಆತಂಕ ಪಡಬೇಡಿ ಅಂತ ಇನ್ನೊಂದು ಸಾರಿ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ ಮನಿ ಟ್ರಯಾಂಗಲ್ ಸಹ ಚೆನ್ನಾಗಿದೆ, ಹಣವನ್ನು ಉಳಿಸ್ತಾರೆ. ಆ, ಉತ್ತಮವಾದಂಥ ಅದ್ಭುತವಾದಂಥ ವಿಚಾರ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ನಿಮ್ಮೆಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.